ಇದು ತಿನ್ನುವಂತಹ ಈ ನಾಡಿನ ಎಲ್ಲ ಕಾಯಕ ಯೋಗಿಗಳಿಗೆ ಈ ಪುಟ್ಟ ಕಲಾವಿದನ ನಮಸ್ಕಾರಗಳು. ಎಡೆಯೂರಿನ ಒಡೆಯ ತೋಟದ ಸಿದ್ಧಲಿಂಗೇಶ್ವರರ ಶ್ರೀಪಾದವನ್ನ ಎನ್ನ ಶಿರದ ಮೇಲೆ ಹೊತ್ತಿಕೊಂಡು ಸಮಾಜವೆಂದು ಸಮಾಜಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂತಹ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಕರ್ತೃಗದ್ದೆಗೂ ಕೂಡ ಹಣೆಮಣೆದು ಅರಮನೆಯಲ್ಲಿರ್ತಕ್ಕಂತಹ ಸಂಗೀತವನ್ನು ಗುರುಮನೆಗೆ ತಂದುಕೊಟ್ಟಂತಹ ಪಂಡಿತ ಪಂಚಾಕ್ಷರ ಅಜ್ಜನವರ ಕರ್ತೃಗದ್ದೆಗೂ ಕೂಡ ಹಣೆಮಣಿದು ಎನ್ನ ವಿದ್ಯೆಯ ಗುರುಗಳಾದಂತಹ ಗದುಗನ್ನ ಗದ್ದುಗೆಯನ್ನಾಗಿ ಮಾಡಿ ಗದುಗನ್ನ ಕೈಲಾಸವನ್ನಾಗಿ ಮಾಡಿದಂತಹ ಪಂಡಿತ ಪುಟ್ಟರಾಜ ಅಜ್ಜನವರ ಕರ್ತೃಗದ್ದೆಗೂ ಕೂಡ ಹಣೆಮಣಿದು ನಮಗೂ ನಿಮಗೆಲ್ಲರಿಗೂ ಕೂಡ ಕಷ್ಟ ಅಂತ ಬಂದಾಗ ಕೈ ಹಿಡಿದು ದಾರಿ ತೋರಿಸುವಂತಹ ಈ ಊರಿನ ಅಧಿದೇವತೆಯಾಗಿರ್ತಕ್ಕಂತಹ ಕಾಳಮ್ಮ ದೇವಿಯ ಶ್ರೀಪಾದವನ್ನು ಎನ್ನ ಶಿರದ ಮೇಲೆ ಹೊತ್ತಿಕೊಂಡು ಹಾಗೆ ಈ ಪುರಾಣದ ಕಥಾನಾಯಕನಾಗಿರ್ತಕ್ಕಂತಹ ಬಂಜೆಯರ ಬಾಳಿಗೆ ಬೆಳಕಾಗಿರ್ತಕ್ಕಂತಹ ಬರಗಾಲದ ಬಂಟ ಅಪ್ಪ ಕಲಬುರಗಿಯ ಶರಣಬಸವೇಶ್ವರರ ಈ ಮಹಾಗ್ರಂಥವನ್ನು ಎನ್ನ ಶಿರದ ಮೇಲೆ ಹೊತ್ತಿಕೊಂಡು ಹಾಗೆ ಈ ವೇದಿಕೆಯ ಮೇಲೆ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀ ರುದ್ರಮುನೇಶ್ವರ ಶಿವಾಚಾರ್ಯರ ಅಜ್ಜನವರಿಗೂ ಕೂಡ ಶರಣಾರ್ಥಿಗಳು. ಹಾಗೆ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎನ್ನ ಆತ್ಮೀಯ ಗುರುಬಂಧುಗಳಾಗಿರ್ತಕ್ಕಂತಹ ವೆಂಕಟೇಶ್ ಕುಮಾರ್ ಹೂಗಾರ್ ಇವರಿಗೂ ಕೂಡ ಶರಣೆಂದು ಹಾಗೆ ಅವರಿಗೆ ತಬಲಾ ಸಾಥನ್ನು ಮಾಡುವಂತಹ ಎನ್ನ ಆತ್ಮೀಯ ಗುರುಬಂಧುಗಳಾಗಿರ್ತಕ್ಕಂತಹ ಗಜಾನಂದ ಹೂಗಾರ್ ಇವರಿಗೂ ಕೂಡ ಶರಣೆಂದು ಅವರಿವರೆನ್ನದೇ ಎಲ್ಲರೂ ಕೂಡ ನಮ್ಮವರೇ ಎನ್ನುವ ಭಾವನೆಯಿಂದ ಈ ಪುರಾಣವನ್ನು ಆಲಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮ ಅಂತರಾತ್ಮದಲ್ಲಿ ಅಡಗಿರುವ ಚಿಜ್ಯೋತಿಗೂ ಕೂಡ ಶರಣಾರ್ಥಿಗಳು. ಮೈಲಿಗಲ್ಲು ಮಾರ್ಗದರ್ಶನ ನೀಡಬಹುದಾಗಲಿ ನನ್ನೊಡನೆ ಸಹಜ ಪ್ರಯಾಣಿಕನಾಗಿ ನಡೆಯಬಲ್ಲದೆ ಮಾನವ. ಮರ ನೆರಳು ಕೊಡಬಹುದಾಗಲೇ ನನ್ನೊಡನೆ ಕೊಡೆಯಾಗಿ ನಡೆಯಬಲ್ಲದೆ ಮಾನವ. ಬಸ್ ನಿಲ್ದಾಣದವರೆಗೆ ಕಳಿಸಬಂದವರು ನಿನ್ನ ಪ್ರಯಾಣ ಸುಖಕರವಾಗಲಿ ಎಂದು ಹೇಳುವರೇ ವಿನಃ ನಿನ್ನೊಡನೆ ಸಹಜ ಪ್ರಯಾಣಿಕರಾಗಿ ನಡೆಯಬಲ್ಲದೆ ಮಾನವ. ಎಷ್ಟು ಚಂದ ಐತಲ್ರಿ. ಮೈಲುಗಲ್ಲು ಮಾರ್ಗದರ್ಶನ ನೀಡಬಹುದಾಗಲಿ ನಿನ್ನೊಡನೆ ಸಹಚರ ಪ್ರಯಾಣನಾಗಿ ನಡೆಯೋಕ್ಕಾಗಂಗಿಲ್ಲ. ಈಗೆಲ್ಲ ಕಿಲೋಮೀಟ್ರ್ ಕಲ್ಲು ಅಂತ ಬಂದವು, ಅವಾಗೆಲ್ಲ ಮೈಲುಗಲ್ಲು ಅಂತಿದ್ದು. ಆ ಮೈಲುಗಲ್ಲು ನಮಗೆ ದಾರಿ ತೋರಿಸ್ತದೆ. ಕೂಡಲ ಸಂಗಮದಿಂದ ಹಡಗಲಿ ಗ್ರಾಮಕ್ಕೆ ಬರ್ಬೇಕಂದ್ರೆ 5 ಕಿಲೋಮೀಟರ್ ಅಂತಂದು ಅದು ಕಿಲೋಮೀಟ್ರ್ ಕಲ್ಲು ನಮಗೆ ತೋರಿಸ್ತದೆ. ಅದನ್ನು ಬಿಟ್ಟು ಬ್ಯಾಡಪ್ಪ ನೀನು ಹಡಗಲಿ ಗ್ರಾಮದ ಮಠನೂ ಕೂಡ ನಾನು ಬಿಟ್ಟು ಬಾ ಅಂದ್ರೆ ಆ ಕಲ್ಲು ಬರ್ತದೆ ನಮ್ಮ ಕೂಟ ಬರಂಗಿಲ್ಲ. ಹಂಗೆ ಮರ ನೆರಳು ಕೊಡಬಹುದಾಗಲಿ ನನ್ನೊಡನೆ ಕೊಡೆಯಾಗಿ ಸಹಚರನಾಗಿ ನಡೆಯಬಲ್ಲದೆ ಮಾನವ. ಮರ ಯಾವತ್ತಿದ್ರೂ ಕೂಡ ಅದರ ಕರ್ತವ್ಯ ಏನು ಅಂದ್ರೆ ಅದರ ಬುಡಕ್ಕೆ ನಾವು ಹೋಗಿ ಕೂತ್ಕೊಂಡ್ವಿ ಅಂದ್ರೆ ಅದು ನಮಗೆ ತಂಪಾಗಿ ಗಾಳಿ ಬೀಸುವಂತಹ ಕೆಲಸ ಮಾತ್ರ. ಅದನ್ನು ಬಿಟ್ಟು ನಾ ಎಲ್ಲಿ ಹೋಗ್ತೀನಿ, ನನ್ನ ಹಿಂದೆ ಬಾ ನೀನು, ನನ್ನ ಕೂಟಾಗ ನಾ ಎಲ್ಲಿ ಹೋಗ್ತೀನಿ ಅಲ್ಲೇ ಬಂದು ನನಗೆ ನೆರಳು ಕೊಡು, ಗಾಳಿ ಬೀಸು ಅಂದ್ರೆ ಆ ಮರ ಎಂದಿಗೂ ಕೂಡ ನಮ್ಮ ಜೊತೆ ಬರೋಕ್ಕಾಗೋದಿಲ್ಲ. ಹಂಗೆ ನಮ್ಮ ಎಲ್ಲ ಸಂಬಂಧಿಕರಿಗೂ ಕೂಡ ಊರಿಗೆ ಬಂದಂಥವರು ಊರಿಗೆ ಹೊಂಟಿರ್ತಾರೆ. ಅವ್ರು ನೀವು ಬಸ್ ನಿಲ್ದಾಣದವರೆಗೆ ಮಾತ್ರ ಬಿಡಾಕೆ ಹೋಗ್ತೀರಿ, ಮತ್ತು ಅವ್ರಿಗೆ ಹೊಳ್ಳಿ ಬರ್ಬೇಕಾದ್ರೆ ಹೇಳಿ ಬರ್ತೀರಿ ನಿನ್ನ ಪ್ರಯಾಣ ಸುಖಕರವಾಗಲಿ ಅಂತ ಹೇಳ್ತೀರಿ. ಅವ್ರ ಕೂಟಾಗ ನಾವು ಎಂದಿಗೂ ಕೂಡ ಹೋಗೋದಿಲ್ಲ. ಬಸ್ ನಿಲ್ದಾಣದವರೆಗೆ ಕಳಿಸಾಕ ಹೋದಂಥವ್ರು ನಿನ್ನ ಪ್ರಯಾಣ ಸುಖಕರವಾಗಲಿ ಅಂತಲೇ ಹೇಳ್ತಾರೆ ಮಾತ್ರ. ಅದನ್ನು ಬಿಟ್ಟು ಇಲ್ಲಪ್ಪ ನಾನು ನಿನ್ನ ಕೂಟಾಗ ಬರ್ತೇನೆ ನಡಿ ಅಂತ ಎಂದಿಗೂ ಕೂಡ ಹೇಳೋದಿಲ್ಲ.
ಹಾಗಾಗಿ ಈ ಪುರಾಣ ಪುಣ್ಯ ಕಥೆಗಳು ಏನಂದ್ರೆ ನಮಗೆ ಮಾರ್ಗದರ್ಶನ ತೋರಿಸ್ತಾವಷ್ಟ. ಇಂತಹ ಹಾದಿಯೊಳಗ ಶರಣರು ನಡೆದಾಡಿ ಹೋಗಿರ್ತಕ್ಕಂತಹ ಈ ಪುಣ್ಯದ ನಾಡಿನೊಳಗೆ, ಈ ಪುಣ್ಯ ಭೂಮಿಯೊಳಗೆ ನೀನು ಇಂಥ ಮಾರ್ಗ ಹಿಡ್ಕೊಂಡು ಹೋದಿ ಅಂದ್ರೆ ನಿನಗೆ ಮುಕ್ತಿ ಅಂತಕ್ಕಂಥದ್ದು ದೊರೀತಿದೆ ಅಂತ ತಿಳ್ಕೊಂಡು ನಮಗೆ ಪುಣ್ಯದ ಹಾದಿಯನ್ನು ತೋರಿಸಿಕೊಡ್ತಾವ ವಿನಃ ನೀನು ತಪ್ಪಿ ಹೆಜ್ಜೆ ಇಟ್ಟಿ ಅಂದ್ರೆ ಅದು ಭಗವಂತನದೇನಿಲ್ಲ. ಅದಕ್ಕೆ ಈ ಪುರಾಣ ಪುಣ್ಯ ಕಥೆಗಳು ಹೆಂಗಂದ್ರೆ ನಮಗೆ ಒಳ್ಳೆಯ ಮಾರ್ಗಗಳನ್ನು ತೋರಿಸ್ತಾವ. ಅದಕ್ಕಂತೇಳಿ ತಿಳ್ಕೊಂಡು ನೀವು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಎಲ್ಲ ಶಾಸ್ತ್ರಿಗಳನ್ನ ಕರೆಸಿ, ಎಲ್ಲ ಗವಾಯಿಗಳನ್ನ ಕರೆಸಿ ಇಷ್ಟು ಚಂದ ಕಾರ್ಯಕ್ರಮ ಮಾಡ್ತೀರಿ ಅಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂತಹ ಕಾರ್ಯಕ್ರಮ ಅಲ್ಲ. ಇಲ್ಲಪ್ಪ ನಮ್ಮ ಮನೆ ಅಷ್ಟೇ ಉದ್ಧಾರ ಆಗ್ಬೇಕು, ನಮ್ಮ ಮನ್ಯಾಗ ಅಷ್ಟೇ ಪುರಾಣ ಹೇಳಿ ಹೋಗ್ರಿ ಅಂತೇಳಿ ಯಾವ ಊರಾಗೂ ಪುರಾಣ ಹಚ್ಚಿಲ್ಲ. ಹಾಗಾಗಿ ನಮ್ಮ ಕುಟಾಗನ ಎಲ್ಲರೂ ಕೂಡ ನಮ್ಮ ಇಡೀ ಗ್ರಾಮದವರು ಒಗ್ಗಟ್ಟಿನಿಂದ ಈ ಶರಣರ ಹಾದಿಯೊಳಗೆ ನಡೆದಾಡ್ಕೊಂಡು ಹೋಗಲಿ ಅಂತ ತಿಳ್ಕೊಂಡು ಈ ಧರ್ಮ ಸಭೆಗಳನ್ನು ಮಾಡ್ತಾರೆ. ಅದಕ್ಕಾಗಿ ಇದಕ್ಕೆ ಒಂದಿಷ್ಟು ಟೈಮ್ ಅಂತಂದು ಇರ್ತದೆ. ಪುರಾಣಕ್ಕೆ ಒಂದಿಷ್ಟು ಟೈಮ್ ಅಂತದ್ದು ಇರ್ತದೆ. ಎಷ್ಟು ಗಂಟೆಗೆ ಪ್ರಾರಂಭ ಮಾಡಿ ಎಷ್ಟು ಗಂಟೆಗೆ ಮಂಗಳ ಮಾಡೋಕ್ಕೆ ಟೈಮ್ ಕೊಟ್ಟಿರಿ? 8 ಗಂಟೆಗೆ ಚಲೋ. 8 ಗಂಟೆ ಸರಿಯಾಗಿ 8 ಗಂಟೆಗೆ ಪ್ರಾರಂಭವಾಗುವಂತಹ ಪುರಾಣ ಇರಲಿ. ಇವತ್ತು 1ನೇ ದಿನ ಸ್ವಲ್ಪ ಲೇಟ್ ಆಗ್ತವ. ಇದಕ್ಕೆ ಒಂದಿಷ್ಟು ಟೈಮ್ ಅಂತ ಇರ್ತಾವ. ಲೇಟಾಗಿ ಬರೋದರಿಂದ ಇಲ್ಲಿ ಶರಣರ ನುಡಿಗಳು ನಮ್ಮ ಕಿವ್ಯಾಗ ಬೀಳೋದಿಲ್ಲ. ಸ್ವಲ್ಪ ನಾವು ಒಂದಿಷ್ಟಾದರೂ ಆ ಶರಣರ ನುಡಿಗಳನ್ನು ನಾವು ಕಿವ್ಯಾಗ ಹಾಕ್ಕೊಂಡಿವಿ ಅಂದ್ರೆ ಹೆಂಗಕ್ಕತಿ? ಇಲ್ಲೇ ಬಂದು ಕುತ್ಕೊಂಡು ಕೇಳಿದ್ರೆ ಹೆಂಗಕ್ಕತಿ? ಈ ಮೈಕ್ ನೀವು ಮನ್ಯಾಗ ಕುಂತರು ನಿಮ್ಮ ಮನೆ ಮಠನೇ ಕೇಳ್ತದೆ. ನೀವು ಮನ್ಯಾಗ ಕುತ್ಕೊಂಡು ಟಿ ವಿ ನೋಡ್ಕೊಂತ ಆ ಶಾಸ್ತ್ರಿ ಅಲ್ಲೇ ಹೇಳ್ತಾನ, ಆ ಶಾಸ್ತ್ರಿ ಹೇಳಿರ್ತಕ್ಕಂತಹ ಮಾತು ನಮ್ಮ ಮನೆಗೆ ಬಂದು ಬೀಳ್ತಾವಾಳ, ನಾವೇನು ಅಲ್ಲಿ ಹೋಗೋದು ಬೇಡ ಅಂತಕ್ಕಂಥ ಮಂದಿನೇ ಇರ್ತಾರೆ. ಅವ್ರಿಗೆ ಒಂದು ಮಾತು ಹೇಳ್ತೀನಿ. ಇಲ್ಲೇ ಗದಗ ಹತ್ರ ಬರ್ತಕ್ಕಂತಹ ಗರಗದ ಮಡವಾಳೇಶ್ವರರು ಅಂತಕ್ಕಂಥವ್ರು ಆಗಿ ಹೋಗ್ಯಾರ. ಇಲ್ಲೇ ಬಂದು ಯಾಕೆ ಇಲ್ಲೇ ಬಂದು ಕುತ್ಕೊಂಡು ಇಲ್ಲೇ ಶರಣರ ಹಾದಿಯೊಳಗೆ ಇಲ್ಲೇ ಕಾಳಮ್ಮನ ದೇವಸ್ಥಾನದ ಮುಂದೆ ಕುತ್ಕೊಂಡು ನಾವು ಎಲ್ಲಿ ಒಂದಿಷ್ಟು ಬಂದಂಥ ಭಕ್ತರಿಗೆಲ್ಲ ಸ್ವಲ್ಪ ಹಾಸಿ ಪುರಾಣ ಮುಗಿದ ಮೇಲೆ ಸ್ವಲ್ಪ ಮಡಿಚಿಟ್ಟು ಹೋದ್ರೆ ಹೆಂಗೆ ಅಕ್ಕತ್ತೆ ಅಂತಕ್ಕಂಥದ್ದು ಒಂದು ಮಾತು. ಗರಗದ ಮಡವಾಳೇಶ್ವರರು ಆಗಿ ಹೋಗ್ತಾರೆ. ಆ ಗರಗದ ಮಡವಾಳೇಶ್ವರರಿಗೆ ಒಬ್ಬ ಶಿಷ್ಯ ಇದ್ದ, ಸಿದ್ಧ ಅಂತಕ್ಕಂಥವು. ದಿನನಿತ್ಯ ಆ ಸಿದ್ಧನ ಕಾಯಕ ಏನು ಅಂದ್ರೆ ಆ ಗರಗದ ಮಡವಾಳೇಶ್ವರದ ಮಠದ ಅಂಗಳದ ಕಸವನ್ನು ಹೊಡೆಯುವಂಥದ್ದಷ್ಟ ಅವನ ಕಾಯಕ. ದಿನನಿತ್ಯ ಬರೋದು ಆ ಗರಗದ ಮಡವಾಳೇಶ್ವರ ಅಂಗಳ ಕಸ ಹೊಡೆದು ಸ್ವಚ್ಛಾಗಿ ಇಡುವಂತಹ ಕೆಲಸ ಕಾಯಕ ಯಾರು ಮಾಡ್ತಿದ್ರಂದ್ರೆ ಆ ಸಿದ್ಧ ಮಾಡ್ತಾ ಇದ್ದ. ಹೀಗಿರುವಂತಹ ಸಂದರ್ಭದೊಳಗೆ ಒಂದು ದಿನ ಒಬ್ಬ ತಾಯಿಗೆ ಮದುವೆಯಾಗಿ 10-12 ವರ್ಷ ಆದರೂ ಕೂಡ ಮಕ್ಕಳಾಗಿದ್ದಿಲ್ಲ. ಮದುವೆಯಾಗಿ 10-12 ವರ್ಷ ಆದರೂ ಕೂಡ ಮಕ್ಕಳಿದ್ದಿದ್ದಿಲ್ಲ. ಅದಕ್ಕೆ ಯಾರೋ ಒಬ್ರು ಆ ತಾಯಿಗೆ ಹೇಳಿದರು, ಅಲ್ವಾ ಅಲ್ಲಿ ಇಲ್ಲಿ ಯಾಕೆ ಹೋಗ್ತಿದೆ, ಇಲ್ಲೇ ಗರಗದ ಮಡವಾಳೇಶ್ವರ ಅಂತ ಅದಾರ, ಅವ್ರು ಹೊತ್ತು ಹೋದಿ ಅಂದ್ರೆ ನಿನಗೆ ಪುಣ್ಯ ದೊರಕ್ತದ, ನಿನಗೆ ಮಗು ಆಗ್ತದ ಅಂತ ಹೇಳಿದಾಗ ಆ ಅಗರ್ಭ ಶ್ರೀಮಂತನ ಹೆಣ್ಣು ಮಗಳಕ್ಕೆ, ಆ ಅಗರ್ಭ ಶ್ರೀಮಂತನ ಹೆಣ್ಮಗಳು ಎಲ್ಲಿಗೆ ಬರ್ತಾಳಂದ್ರೆ ಗರಗದ ಮಡವಾಳೇಶ್ವರ ಹತ್ತಿರ ಬರ್ತಾಳಂತ. ಗರಗದ ಮಡವಾಳೇಶ್ವರ ಹತ್ತಿರ ಬಂದು, ಯಪ್ಪ ಯಜ್ಜ, ನನಗೆ ಮದುವೆ ಆಗಿ ಸುಮಾರು ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ. ನೀನು ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥದ್ದು ಕರೆಸ್ಕೊಂಡು ಅದಕ್ಕೆ ನಿನ್ನ ಆಶೀರ್ವಾದದಿಂದಾದರೂ ಕೂಡ ನನಗೆ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದು ದೊರಕಲಿ ತಂದೆ, ನನಗೆ ಆಶೀರ್ವಾದವನ್ನು ಮಾಡು, ನನಗೆ ಯಾವುದಾದ್ರೂ ಒಂದು ಪ್ರಸಾದವನ್ನು ಕೊಟ್ಟು ಈ ಬಂಜೆಯ ಗರ್ಭದೊಳಗೂ ಕೂಡ ಒಂದು ಮಗು ಜನಸಂಗ ಮಾಡು ಅಂತೇಳಿ ಆ ತಾಯಿ ಬೇಡಿಕೊಂಡಾಗ ಅವಾಗ ಗರಗದ ಮಡವಾಳೇಶ್ವರ ಅಂತಾರಂತ. ತಾಯಿಯ ಆಕೆ ಏನು ಬಂದಿರ್ತಾಳಲ್ಲ ಆ ತಾಯಿಯ ತಲೆಯ ಮೇಲೆ ಹಸ್ತವನ್ನು ಇಟ್ಟು ಗರಗದ ಮಡವಾಳೇಶ್ವರ ಏನು ಬೇಡ್ಕೊಂಡ ಬಂದಿದ್ಲಲ್ಲ ಆ ತಾಯಿಯ ತಲೆಯ ಮೇಲೆ ಹಸ್ತವನ್ನು ಇಟ್ಟಂತಾರಂತ, ತಾಯಿ ನಿನಗೆ ಈ ಜನ್ಮಕ್ಕೆ ಅಷ್ಟ ಅಲ್ವಾ, ಮುಂದೆ 7 ಜನ್ಮಕ್ಕೂ ಕೂಡ ನಿನಗೆ ಮಕ್ಕಳ ಭಾಗ್ಯನ ಇಲ್ಲ ಅಂತ ಹೇಳಿದಾಗ ಆ ತಾಯಿಗೆ ಬಹಳಷ್ಟು ದುಃಖ ಆಗಿಬಿಡ್ತದೆ. ಬಂಜೆಯರಿಗೆ ಮಕ್ಕಳಿಲ್ಲ ಅನ್ನುವಂತಹ ಕೊರಗನ್ನ ಈ ಮೂರು ಹೊತ್ತು ಕೂಡ ಪೂಜೆ ಮಾಡಿಕೊಳ್ಳುವಂತಹ ಗರಗದ ಮಡವಾಳೇಶ್ವರರು ನನಗೆ ಆಗೋದಿಲ್ಲ ಅಂದ ಬಳಕ ನನಗಿನ್ನ ಮಕ್ಕಳ ಭಾಗ್ಯ ಇಲ್ಲ ಅಂತ ತಿಳ್ಕೊಂಡು ಆ ತಾಯಿ ಏನು ಮಾಡ್ತಾಳಂದ್ರೆ ಬಹಳಷ್ಟು ಸಂಕಟವನ್ನು ಪಡುತ್ತಾ, ಬಹಳಷ್ಟು ವ್ಯಥೆಯನ್ನು ಪಡುತ್ತಾ, ಕಣ್ಣೀರನ್ನು ಹಾಕುತ್ತಾ ಮಠದ ಹೊರಗೆ ಬಂದಂತಹ ಸಂದರ್ಭದೊಳಗೆ ಅಲ್ಲಿ ಯಾರಿದ್ರಂದ್ರೆ ಸಿದ್ಧ ಅಂತಕ್ಕಂಥ ಕಸ ಹೊಡ್ಯಾಕತ್ಕೊಂತ ನಿಂತ್ಕೊಂಡು ವಿಚಾರ ಮಾಡಾಕತ್ತಿದ್ದ.
ಈ ಅಕ್ಕ ನೋಡಿದ್ರ ಒಳಗೆ ಹೋಗಬೇಕಾರ ಎಷ್ಟು ಚಂದ ನಕ್ಕೊಂತ ಕುಲುಕುಲವಾಗಿ ಹೋದ್ಲು. ಯಾಕ ಹೊಳ್ಳಿ ಬರಾಕತ್ತಾಳ, ಯಾಕೆ ಹತ್ಕೊಂತ ಬರಾಕತ್ತಾಳ, ಈಗಿನೊಂದು ಸ್ವಲ್ಪ ನಾನು ಮಾತಾಡಿಸ್ತಿರ್ಬೇಕಂತ ತಿಳ್ಕೊಂಡು ಆ ಸಿದ್ಧ ಆ ತಾಯಿ ಹತ್ರ ಬಂದಂತಾನಂತ. ಯಾಕ ಒಳಗೆ ಹೋಗಬೇಕಾರ ಎಷ್ಟು ಚಂದ ನಕ್ಕೊಂತ ಹೋದೆ, ಯಾಕೆ ಹೊಳ್ಳಿ ಹೊರಗೆ ಬರಬೇಕಾರ ಯಾಕೆ ಹತ್ಕೊಂತ ಬರಾಕತ್ತಿ ಅಂದಾಗ ಆ ತಾಯಿಗೆ ಅನಿಸ್ತಂತ, ಯಾವುದಾದ್ರೂ ಒಂದು ಸಂಕಟ ಏನಾದ್ರೂ ಇತ್ತಂದ್ರೆ ಅದು ಮತ್ತೊಬ್ಬರ ಮುಂದೆ ಹೇಳಿದಾಗ ಪರಿಹಾರ ಆಕ್ಕತ್ತಂತಕ್ಕಂಥದ್ದು ಗೊತ್ತಿತ್ತು ಆ ತಾಯಿಗೆ. ಅವಾಗ ಆ ತಾಯಿ ಅಂತಾಳಂತ, ಯಪ್ಪ ಏನಿಲ್ಲ, ನನಗೆ ಮದುವೆ ಆಗಿ 10-12 ವರ್ಷ ಆದರೂ ಕೂಡ ನನಗೆ ಮಕ್ಕಳ ಭಾಗ್ಯ ಅಂತಕ್ಕಂಥದ್ದಾಗಿಲ್ಲ. ಅದಕ್ಕೆ ಗರಗದ ಮಡವಾಳೇಶ್ವರರು ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವಂತಹ ಕಾಮಧೇನು ಕಲ್ಪವೃಕ್ಷ ಅನಿಸ್ಕೊಂಡಾರಪ್ಪ. ಅದಕ್ಕೆ ಅವ್ರ ಹತ್ರ ಮಕ್ಕಳು ಬೇಡಾಕ್ ಬಂದಿದ್ದೆ. ಆದರೆ ಗರಗದ ಮಡವಾಳೇಶ್ವರ ಅಜ್ಜ ನನ್ನ ತಲೆಯ ಮೇಲೆ ಹಸ್ತವನ್ನು ಇಟ್ಟು, ಈ ಜಲಮಕ್ಕಷ್ಟ ಅಲ್ಲ ತಾಯಿ, ನಿನಗೆ ಮುಂದೆ 7 ಜಲಮಕ್ಕೂ ಕೂಡ ಮಕ್ಕಳಾಗಂಗಿಲ್ಲ ಅಂತ ಹೇಳ್ಯಾನ ಅಂದಾಗ ಅವಾಗ ಸಿದ್ಧ ಅಂತಾನಂತ, ಯಾಕ ಕಣ್ಣೀರನ್ನ ಒರೆಸ್ಕೋ, ಯಾಕೆ ಅಳಾಕತ್ತಿ, ಯಾಕೆ ಚಿಂತೆ ಮಾಡಾಕತ್ತಿ, ಇನ್ನು ಮುಂದೆ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ವರ್ಷ ತುಂಬುದ್ರೊಳಗಾಗಿ ನೀನು ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಿ ಹೋಗಂತೇಳಿ ಆ ಸಿದ್ಧ ಹೇಳ್ತಾನಂತ. ವರ್ಷ ತುಂಬೋದ್ರೊಳಗಾಗಿ ನೀನು ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಿ ಹೋಗು ಅಂತ ಹೇಳಿದಾಗ ಅವಾಗ ಆ ತಾಯಿ ವಿಚಾರ ಮಾಡ್ತಾಳಂತ, 3 ಹೊತ್ತು ಲಿಂಗ ಪೂಜೆಯನ್ನ ಮಾಡಿಕೊಳ್ಳುವಂತಹ ಆ ಸ್ವಾಮಿನ ಆಗೋದಿಲ್ಲ ಅಂತ ಹೇಳ್ಯಾನ. 3 ಹೊತ್ತು ಲಿಂಗ ಪೂಜೆ ಮಾಡಿಕೊಳ್ಳುವಂತಹ ಗರಗದ ಮಡವಾಳೇಶ್ವರರ ಈ ಜಲಮಕ್ಕಲ್ಲ, ಮುಂದೆ 7 ಜಲಮಕ್ಕ ಕೂಡ ಮಕ್ಕಳು ಆಗೋದಿಲ್ಲ ಅಂತೇಳಿ ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ ಗರಗದ ಮಡವಾಳೇಶ್ವರರ ಹೇಳ್ಯಾರ. ಅವರ ಮಠದ ಅಂಗಳದ ಕಸವನ್ನು ಹೊಡೆಯುವಂಥ ಸಿದ್ಧ ನೀನು, ಏನೋ ನನ್ನ ಸಮಾಧಾನಕ್ಕೋಸ್ಕರ ಈ ಕಸ ಹೊಡೆಯುವಂಥ ಕಸಬರಿಗೆ ನನಗೇನೋ ಒಂದು ನನ್ನ ಸಮಾಧಾನಕ್ಕೆ ಹೇಳಿ ಕಳ್ಸಾನ ಬಿಡು ಅಂತ ತಿಳ್ಕೊಂಡು ಆ ತಾಯಿ ಆ ಸಿದ್ಧನ ಮಾತು ವಿಚಾರ ಮಾಡಲಿಲ್ಲ. ಮನೆಗೆ ಹೊಕ್ಕಳ, ಮನೆಗೆ ಹೋದ್ಗಡ್ಲಿ ಗರ್ಭವನ್ನು ಧರಿಸಿ ಬಿಡ್ತಾಳೆ. ಗರ್ಭವನ್ನು ಧರಿಸಿ ಸರಿಯಾಗಿ 9 ತಿಂಗಳಿಗೆ ಸಿದ್ಧ ಹೇಳಿದ ಹಾಗೇನೆ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ ತಾಯಿ. ಸಿದ್ಧ ಹೇಳಿದಂಗನ ವರ್ಷ ತುಂಬುದ್ರೊಳಗಾಗಿನೇ ಆ ತಾಯಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಾಗ ಆಕೆ ಒಂದು ಸ್ವಲ್ಪ ಬೆರಕಿ ಹೆಣ್ಮಗಳಿದ್ಲು, ಸ್ವಲ್ಪ ಗಟ್ಟಿ ಹೆಣ್ಮಗಳಿದ್ಲು. ಆಕೆ ವಿಚಾರ ಮಾಡ್ತಾಳ, 3 ಹೊತ್ತು ಲಿಂಗ ಪೂಜೆ ಮಾಡುವಂತಹ ಗರಗದ ಮಡವಾಳೇಶ್ವರನ ನಿನಗೆ ಈ ಜಲಮಕ್ಕಲ್ಲ, ಮುಂದೆ 7 ಜಲಮಕ್ಕೂ ಕೂಡ ಮಕ್ಕಳಾಗೋದಿಲ್ಲ ಅಂತ ಹೇಳಿದ್ದ. ಆದ್ರೆ ಅವನ ಮಠದ ಅಂಗಳದ ಕಸ ಹೊಡೆಯುವಂಥ ಸಿದ್ಧನ ಮಾತು ಕರೆ ಆಗೈತಿ, ಇವನ ಮಾತು ಸುಳ್ಳಾಗೈತಿ. ಇದ್ರಾಗ ಇಬ್ಬರಾಗ ಯಾರ ಹತ್ರ ಶಕ್ತಿ ಐತೆ ಅಂತ ತಿಳ್ಕೊಳಕ್ಕೆ ಎಲ್ಲಿಗೆ ಬಂದಂದ್ರೆ ಆ ಹುಟ್ಟಿದ ಕೂಸನ್ನು ಎತ್ಕೊಂಡು ಆ ಹುಟ್ಟಿದ ಕೂಸಿಗೆ ಗರಗದ ಮಡವಾಳೇಶ್ವರನ ಅಂತ ಹೆಸರಿಟ್ಕೊಂಡು ಎಲ್ಲಿಗೆ ಬರ್ತಾಳಂದ್ರೆ ಮಡವಾಳೇಶ್ವರ ಮಠಕ್ಕೆ ಬರ್ತಾಳಂತ. ಅವಾಗ ಅಜ್ಜನ ಹತ್ರ ಹೋಗಿ ಅಂತಾಳಂತ, ಯಜ ನೀನು 1 ವರ್ಷದ ಹಿಂದೆ ನಾನು ನಿನ್ನ ಹತ್ತಿರ ಬಂದಿದ್ದೆ, ನಿನ್ನ ಹತ್ರ 1 ವರ್ಷದ ಹಿಂದೆ ಬಂದಿದ್ದೆ. ನಾನು ಒಂದು ಮಗುವಿಗೆ ಜನನ ಆಗಲಿ ಅಂತ ತಿಳ್ಕೊಂಡು ನಿನ್ನ ಹತ್ರ ಬೇಡಾಕ ಬಂದಿದ್ದೆ. ಆದ್ರೆ ನನ್ನ ತಲೆಯ ಮೇಲೆ ಕೈಯನ್ನು ಇಟ್ಟ ನೀನೇನು ಹೇಳಿದೆ, ಈ ಜಲಮಕ್ಕಲ್ಲ, ಮುಂದೆ 7 ಜಲಮಕ್ಕೂ ಕೂಡ ನಿನಗೆ ಮಕ್ಕಳಾಗೋದಿಲ್ಲ ಅಂತ ನೀ ಹೇಳಿದ್ದಿ. ಆದ್ರೆ ನಿನ್ನ ಮಠದ ಅಂಗಳದ ಕಸವನ್ನು ಹೊಡೆಯುವಂತಹ ಸಿದ್ಧ ನಿನಗೆ ವರ್ಷ ತುಂಬುದ್ರೊಳಗಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತೀಯ ಅಂತ ಹೇಳಿದ್ದ. ಇಲ್ಲಿ ಅವನ ಮಾತು ಸತ್ಯ ಆಗೈತೆ, ನಿನ್ನ ಮಾತು ಸುಳ್ಳಾಗೈತಿ. ಹಂಗಾದ್ರೆ ನಿನ್ನ ಹತ್ರ ಶಕ್ತಿ ಐತೋ ಏನು ನಿನ್ನ ಮಠದ ಅಂಗಳದ ಕಸವನ್ನು ಹೊಡೆಯುವಂತಹ ಸಿದ್ಧನ ಹತ್ರ ಶಕ್ತಿ ಐತೆ ಅಂದಾಗ ಗರಗದ ಮಡವಾಳೇಶ್ವರ ವಿಚಾರ ಮಾಡ್ತಾರಂತ, ಈ ಮಗ ಸಿದ್ಧ ದಿನಾ ನನ್ನ ಮಠದ ಅಂಗಳದ ಕಸ ಹೊಡೆದು ನನ್ನ ಶಕ್ತಿನ ಹೊಡ್ಕೊಂಡ್ಬಿಟ್ಟಾನ ಅಂತೇಳಿ ಗರಗದ ಮಡವಾಳೇಶ್ವರ ಹೇಳ್ತಾರಂತ. ಅದಕ್ಕೆ ಇಲ್ಲೇ ಬಂದು ನಾವು ಕೂತ್ಕೊಂಡು ಕೇಳಿದ್ರೆ, ಇಲ್ಲೇ ಬಂದು ನಾವು ಕೂತ್ಕೊಂಡು ಕೇಳಿ ಇಲ್ಲಿ ಒಂದಿಷ್ಟು ಯಾರಾದರೂ ಬಂದು ಕೂತ್ಕೊಂತಾರ, ಅವ್ರಿಗೊಂದು ಸ್ವಲ್ಪ ಹಾಸಿ ಎಲ್ಲರೂ ಹೋದ ಮೇಲೆ ಸ್ವಲ್ಪ ಕಸ ಹೊಡೆದು ನಾವು ಮನೆಗೆ ಹೋದ್ವಿ ಅಂದ್ರೆ ಆ ಭಗವಂತ ಆ ಕಾಳಮ್ಮ ತಾಯಿ ಶರಣ ಬಸವೇಶ್ವರರು ಕೂಡ ನಮಗೆ ಒಳ್ಳೆಯದನ್ನು ಮಾಡ್ತಾರೆ. ಅದಕ್ಕಾಗಿ ಈ ಪುರಾಣ ಪುಣ್ಯ ಕಥೆಗಳನ್ನು ನಾವು ಕೇಳಬೇಕು ಮತ್ತು ಸರಿಯಾದ ಸಮಯಕ್ಕೆ ಬರಬೇಕು. 8 ಗಂಟೆ ಪ್ರಾರಂಭ ಅಂತ ಹೇಳ್ಯಾರ, 8 ಗಂಟೆಗೆ ಸರಿಯಾದ ಸಮಯಕ್ಕೆ ಬಂದು ಕೂತ್ಕೊಂಡು ಕೇಳಬೇಕು. ಲೇಟಾಗಿ ಬಂದ್ರೆ ಹೆಂಗೆ ಪರಿಸ್ಥಿತಿ ಅಂತಂದ್ರೆ ಅದಕ್ಕೂ ಒಂದು ಕತೆ ಹೇಳ್ತೀನಿ ತಾಯಿ. ಲೇಟಾಗಿ ಬಂದ್ರೆ ಹೆಂಗೆ ಆಕತ್ತಂದ್ರೆ ಇಲ್ಲೇ ಹರ್ತಿ ಗ್ರಾಮ
ಗದಗ ಹತ್ರ ಬರ್ತಕ್ಕಂಥ ಹರ್ತಿ ಗ್ರಾಮದೊಳಗೆ ಶಿಶುನಾಳದ ಶರೀಫ ಶಿವಯೋಗಿ ಗುರು ಗೋವಿಂದ ಭಟ್ರು ವಾಸವನ್ನ ಮಾಡುವಂತಹ ಸಂದರ್ಭದೊಳಗೆ ಶಿಶುನಾಳದ ಶರೀಫ ಶಿವಯೋಗಿ ಗುರು ಗೋವಿಂದ ಭಟ್ಟರಿಗೆ ಪ್ರಭುಲಿಂಗ ಲೀಲೆಯನ್ನು ಹೇಳಾಕತ್ತಿದ್ದ. ಪ್ರಭುಲಿಂಗ ಲೀಲೆಯನ್ನು ಹೇಳುವಂತಹ ಸಂದರ್ಭದೊಳಗೆ ಗುರು ಗೋವಿಂದ ಭಟ್ರು ಹೇಳ್ತಾರಂತ, ಮಗನ ಶರೀಫ ಇದನ್ನು ನಾನ ಹೇಳಿಕಟ್ಟೇನೋ ಮಗನ ನಿನಗ, ನೀ ನನಗೆ ಹೇಳಾಕತ್ತಿಯಲ್ಲ ಅಂದಾಗ ಅವಾಗ ಶಿಶುನಾಳದ ಶರೀಫ ಶಿವಯೋಗಿ ಅಂತಾನಂತ, ಯಪ್ಪ ಮತ್ತು ನಾ ಯಾರ ಮುಂದೆ ಹೇಳಿಲ್ಲ ಇದನ್ನು, ಮತ್ತು ನಾ ಇದನ್ನು ಯಾರ ಮುಂದೆ ಹೇಳಿ ಅಂದಾಗ, ಹೋಗೋ ಮಗನ ಊರಾಗ ಹೋಗು, 4 ಮಂದಿ ಮನೆಗೆ ಹೋಗಿ ಕರಿ, ಬರ್ರಿ ಇವತ್ತು ನಾ ಇಂತಿಷ್ಟು ಟೈಮ್ಕ ನಾನು ಪ್ರಭುಲಿಂಗ ಲೀಲೆಯನ್ನು ಹೇಳಾಕತ್ತೇನೆ, ಇಂಥ ಟೈಮ್ಗೆ ಬಂದು ಕುತ್ಕೊಂಡು ನೀವು ಒಂದು ಸ್ವಲ್ಪ ಕೇಳ್ರಿ ಅಂತ ಮನೆಗೆ ಹೋಗಿ ಹೇಳಿ ಬಾ ಅಂತೇಳಿ ಗುರು ಗೋವಿಂದ ಭಟ್ರು ಹೇಳಿದ. ಹಂಗೆ ಶಿಶುನಾಳದ ಶರೀಫ ಶಿವಯೋಗಿ ಎಲ್ಲಿಗೆ ಬರ್ತಾನಂದ ಹರ್ತಿ ಗ್ರಾಮದ ಒಳಗೆ ಬರ್ತಾನೆ. ಹರ್ತಿ ಗ್ರಾಮದ ಒಳಗೆ ಬಂದು ಮನೆಗೆ ಹೋಗ್ತಾನ. ಮನೆಗೆ ಹೋಗಿ ಹೇಳ್ತಾನ, ಯವ್ವ ತಾಯಿ ವರ್ಷ 12 ತಿಂಗಳು ಮನ್ಯಾಗ ಕೆಲಸ ಇದ್ದದ್ದ, ಅದನ್ನೆಲ್ಲ ಬಿಟ್ಟು ಇವತ್ತು ನಾನು ಬರೀ ಒಂದೇ ಒಂದು ತಾಸು ಪ್ರಭುಲಿಂಗ ಲೀಲೆಯನ್ನು ಹೇಳಾಕತ್ತೀನಿ. ಅದಕ್ಕೆ ನೀವು ಎಲ್ಲಿಗೆ ಬಂದು ಆಸೀನರಾಗಬೇಕಂದ್ರೆ ಹರ್ತಿ ಬಸವಣ್ಣನ ಗುಡಿಗೆ ಬಂದು ನೀವು ಕುತ್ಕೋಬೇಕಂತೇಳಿ ಎಲ್ಲರೂ ಮನೆಗೆ ಹೋದಂತ. ಎಲ್ಲರೂ ಮನೆಗೆ ಹೋಗಿ ಕೊನೆಯದಾಗಿರ್ತಕ್ಕಂಥ ಒಬ್ಬ ಗೌಡಿಸೇನಿ ಮನೆಗೆ ಹೋದಂತ. ಗೌಡಿಸೇನಿ ಮನೆಗೆ ಹೋಗಿ ಹೇಳ್ತಾನ, ಯವ್ವ ತಾಯಿ ಇವತ್ತು 1 ತಾಸು ನಾನು ಪ್ರಭುಲಿಂಗ ಲೀಲೆಯನ್ನು ಹೇಳಾಕತ್ತೇನೆ, ಅದನ್ನು ನೀ ಕೇಳಾಕ 1 ತಾಸು ಬಂದು ಕುಂದಿರ್ಬೇಕಂತ ಹೇಳಿದಾಗ ಅವಾಗ ಆ ಗೌಡಿಸೇನಿ ಅಂತಾಳಂತ, ಶರೀಫ ಬಂದು ನಿನ್ನ ಪ್ರಭುಲಿಂಗ ಲೀಲೆಯನ್ನು ನಾನು ಕೇಳಬೇಕಂತ ಮಾಡಿದ್ದೆ, ಆದರೆ ಈಗ ತಾನೇ ನನಗೆ 6-7 ತಿಂಗಳದ ಹಸುಗೂ ಸೈತಿ, ಮನ್ಯಾಗ ಅತ್ತಿ ಮಾವ ವಯಸ್ಸಾಗ್ಯಾರ, ಅವ್ರನ್ನ ನೋಡ್ಕೋಬೇಕು, ಎಲ್ಲಾರನ್ನೂ ನೋಡ್ಕೋಬೇಕು, ಇವ್ರನ್ನ ಎಲ್ಲಾರನ್ನ ಬಿಟ್ಟು ಬಂದು ನಿನ್ನ ಹತ್ರ ಕುತ್ಕೊಂಡು ನಾನು ಪ್ರವಚನವನ್ನು ಕೇಳಿದ್ರೆ ನನಗೇನು ಲಾಭ ಅಂದಾಗ ಮತ್ತೊಂದು ಸಾರಿ ಹೇಳ್ತಾನಂತ ಶರೀಫ ಶಿವಯೋಗಿ, ತಾಯಿ ವರ್ಷ 12 ತಿಂಗಳ ಗಂಡನ ಸೇವಾ ಇದ್ದಿದ್ದ, ಅತ್ತೆ ಮಾವಂದರ ಸೇವಾ ಇದ್ದಿದ್ದ, ಮಕ್ಕಳ ಸೇವಾ ಇದ್ದಿದ್ದ, ಒಂದೇ 1 ತಾಸು ಬಂದು ಕುತ್ಕೊಂಡು ಕೇಳು ಅಂತೇಳಿ ಹೇಳಿ ಎಲ್ಲಿಗೆ ಬರ್ತಾರಂದ್ರೆ ಬಸವಣ್ಣನ ಗುಡಿಗೆ ಬರ್ತಾನೆ. ಬಂದು ಪ್ರಭುಲಿಂಗ ಲೀಲೆಯನ್ನು ಪ್ರಾರಂಭ ಮಾಡ್ತಾನೆ. ಪ್ರಭುಲಿಂಗ ಲೀಲೆ ಪ್ರಾರಂಭ ಮಾಡಿದಾಗ ಅವಾಗ ಹರ್ತಿ ಗ್ರಾಮದ ಎಲ್ಲ ಜನರು ವಿಚಾರ ಮಾಡ್ತಾರ, ಒನ್ನೇಕ ಕರೆ ಬಾಯಿ ಫಕೀರಾದನವ, ಅವ ಮನೆಗೆ ಬಂದು ಕರೆದು ಹೋಗ್ಯಾನ, ಮನೆಗೆ ಬಂದು ಕರೆದು ಹೋಗ್ಯಾನ ಅಂದ ಬಳಕ ನಾವೇನಾದರೂ ಹೋಗಲಿಲ್ಲ ಅಂದ್ರೆ ಅವ ಏನಾದರೂ ಶಾಪ ಗೀಪ ಹಾಕಿಕ್ಯಾನಂತ ತಿಳ್ಕೊಂಡು ಹರ್ತಿ ಗ್ರಾಮದ ಎಲ್ಲ ಜನರು ಎಲ್ಲಿ ಸೇರಿದ್ರಂದ್ರೆ ಬಸವಣ್ಣನ ಗುಡಿಯಾಗ ಕುತ್ಕೊಂಡು ಪ್ರಭುಲಿಂಗ ಲೀಲೆಯನ್ನು ಹೇಳಾಕ ಪ್ರಾರಂಭ ಮಾಡಿದರು. ಅವಾಗ ಎಲ್ಲರೂ ಕೂಡಿ ಕುತ್ಕೊಂಡು ಕೇಳಾಕ ಪ್ರಾರಂಭ ಮಾಡಿದ್ರು. ಅವಾಗ ಈ ಗೌಡಿಸೇನಿ ಏನು ಮಾಡ್ತಾಳಂದ್ರೆ ಅರ್ಧ ತಾಸು ಲೇಟ್ ಆಗಿನ ಮೇಲೆ ವಿಚಾರ ಬರ್ತೈತಿ. ಮನೆಗೆ ಬಂದು ಹೇಳೋಗ್ಯಾನ ಶರೀಫ ಒನ್ನೇಕ ಕರೆ ಬಾಯಿ ಪಕ್ಕೀರ ಮತ್ತು ಅಂದಂಗ ಆದಿತ್ತಂತ ತಿಳ್ಕೊಂಡು ಅರ್ಧ ತಾಸು ಲೇಟಾಗಿ ಅಕ್ಕಿ ಹೆಂಗೆ ಬರ್ತಾಳಂದ್ರೆ ಒಬ್ಬ ಆಳ ಮಗನ ಕರ್ಕೊಂಡು ಅವನ ತಲೆ ಮೇಲೆ ಒಂದು ಕುರ್ಚಿ ಹೊದಿರ್ಸ್ಕೊಂಡು ಎಲ್ಲಿಗೆ ಬರ್ತಾಳಂದ್ರೆ ಬಸವಣ್ಣನ ಗುಡಿಗೆ ಬಂದು ಕುಂದಿರ್ತಾಳೆ. ಬಸವಣ್ಣನ ಗುಡಿಯಾಗ ಎಲ್ಲರೂ ಕೂಡ ನೆಲದ ಮೇಲೆ ಕುತ್ಕೊಂಡು ಪ್ರವಚನವನ್ನು ಕೇಳಾಕತ್ತಿದ್ರು. ಆದರೆ ಈ ಗೌಡಿಸೇನಿ ಏನು ಮಾಡಿದ್ಲಂದ್ರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುರ್ಚೆ ಮೇಲೆ ಕುತ್ಕೊಂಡು ಪ್ರವಚನವನ್ನು ಕೇಳಬೇಕಾರೆ ಅವಾಗ ಶಿಶುನಾಳದ ಶರೀಫ್ ಮನಸ್ಸಿನಾಗ ಅನ್ಕೊಂತಾನಂತ, ಅಲ್ಲ ಗೌಡಿಸೇನಿ ನನ್ನ ಮುಂದೆ ಇಷ್ಟು ನೀ ಸೊಕ್ಕ ತೋರ್ಸಾಕತ್ತಿ ಅಂದ ಬಳಕ ಆ ಭಗವಂತ ಒಂದು ಏನಾದರೂ ಒಂದು ಮಾಡೇ ಮಾಡ್ತಾನಂತೇಳಿ ಮನಸ್ಸಿನೊಳಗೆ ಅನ್ಕೊಂಡು ಪ್ರವಚನ ಮುಗಿಸಿದ. ಹರ್ತಿ ಗ್ರಾಮದ ಎಲ್ಲ ಜನರು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡಿರುವಂತಹ ಸಂದರ್ಭದೊಳಗೆ ಮಧ್ಯರಾತ್ರಿ 2 ಗಂಟೆಗೆ ಆಕಿಗೆ ಹುಟ್ಟಿರ್ತಕ್ಕಂತಹ 6-7 ತಿಂಗಳ ಹಸುಗೂಸನ್ನು ಕಟ್ಟಿ ಮೇಲೆ ಹಾಕ್ಕೊಂಡು ಮಲ್ಕೊಂಡಿರುವಂತಹ ಸಂದರ್ಭದೊಳಗೆ ಎಲ್ಲಿಂದ ಬಂತೋ ಏನೋ ದೊಡ್ಡದಾಗಿರ್ತಕ್ಕಂಥ ಒಂದು ಘಟಸರ್ಪ ಬಂದು ಆ 6-7 ತಿಂಗಳ ಹಸುಗೂಸಿನ ಕಾಲಿಗೆ ಕಚ್ಚಿ ಹೋಗಿಬಿಡ್ತದ. ಅವಾಗ ಆ 6-7 ತಿಂಗಳದ ಹಸುಗೂಸಿನ ಬಾಯಿಯೊಳಗೆ ಬುರುಗಬ್ರಾರಕ ಪ್ರಾರಂಭ ಮಾಡ್ತು. ಅವಾಗ ಆ ತಾಯಿ ಎಲ್ಲ ಊರ ಜನರನ್ನ ಕರೆಸ್ತಾರ, ಯಪ್ಪ ಬರ್ರಿ ನನ್ನ ಮಗ ಹಾವು ಕಡದ ಹೋಗ್ಯದ, ನನ್ನ ಮಗ ಬದುಕಂಗಿಲ್ಲ, ಯಾರಾದರೂ ಬಂದು ನನ್ನ ಮಗನ ಬದುಕಿಸಿಕೊಡ್ರಿ, ಭಾಳ ವರ್ಷದ ನಂತರ ಹೊಟ್ಟಿರುವಂತಹ ನನ್ನ ಮಗನನ್ನ ನೀವು ಬದುಕಿಸಿಕೊಡ್ರಿ ಅಂತೇಳಿ ಬೇಡಿಕೊಂಡಾಗ ಎಲ್ಲ ಜನರು ಕೂಡ್ತಾರ. ಅವಾಗ ನಾಟಿ ವೈದ್ಯರು ಅಂತರಿದ್ರು, ಈಗ ಡಾಕ್ಟ್ರುಗಳೆಲ್ಲ ಬಂದುಬಿಟ್ಟವು, ಈಗೆಲ್ಲ ಮೆಡಿಸಿನ್ ಭಾಳ ಸ್ಪೀಡ್ ಅದಾವ.
ಅವಾಗ ಹಂಗೆ ಇದ್ದಿದ್ದಿಲ್ಲ. ನಾಟಿ ವೈದ್ಯರು ಅಂತ ಇದ್ರು. ಆ ಹರ್ತಿ ಗ್ರಾಮದ ನಾಟಿ ವೈದ್ಯರು ಬಂದು ಆ 6-7 ತಿಂಗಳದ ಹಸುಗೂಸಿನ ಕೈಯನ್ನು ನಾಡಿ ಮಿಡಿತವನ್ನು ನೋಡಿ ಹೇಳ್ತಿದ್ರು ಅವಾಗ. ಈಗೆಲ್ಲ ಸೆಜೋಸ್ಕೋಪ್ ತೊಗೊಂಡು ಅಲ್ಲಿ ಆಪ್ರೇಷನ್ ಮಾಡಿ ಇಲ್ಲಿ ಆಪ್ರೇಷನ್ ಮಾಡಿ ಮನುಷ್ಯನ ಅರ್ಧ ಮುಗ್ಲ ಮಾಡಿಬಿಟ್ಟಿರ್ತಾರೆ. ಯಾವನೋ ಒಬ್ಬ ಡಾಕ್ಟ್ರ ತೋದಂತ, ಯಾವನೋ ಒಬ್ಬವ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಅಂದಂದ್ರೆ, ಡಾಕ್ಟ್ರ ಯಾಕ ಭಾಳ ಹೊಟ್ಟೆ ನೋವಾಕತ್ತತಿ, ಹೊಟ್ಟೆ ಏನಾಗೈತಿ ನೋಡ್ರಿ ಅಂದಾಗ ಡಾಕ್ಟ್ರ್ ಹೊಟ್ಟೆ ಸ್ಕ್ಯಾನ್ ಮಾಡಿನಂತ. ಹೊಟ್ಟೆ ಸ್ಕ್ಯಾನ್ ಮಾಡಿದಾಗ ಇಲ್ಲಪ್ಪ ನಿನಗೊಂದು ಸಮಸ್ಯೆ ಐತಿ, ಅದು ಆಪ್ರೇಷನ್ ಮಾಡಿದ್ರೆ ಬಗೆಹರಿತೈತಿ ಅಂತ ಹೇಳಿನಂತ. ಆಯ್ತಂತ ತಿಳ್ಕೊಂಡು ಆಯ್ತು ರೀ ಡಾಕ್ಟ್ರ್ ಆಪ್ರೇಷನ್ ಮಾಡಿರಿ ಅಂದ. ಆಯ್ತಂತ ತಿಳ್ಕೊಂಡು ಆಪ್ರೇಷನ್ ಮಾಡಿದ. ಆಪ್ರೇಷನ್ ಮಾಡಿ ಇನ್ನೇನು ಹೊಲಿಗೆ ಹಾಕ್ಬೇಕಲ್ಲ, ಹೊಲಿಗೆ ಹಾಕೋಬೇಕಾರೆ ಏನು ಮಾಡಿದಂದ್ರೆ ಹೊಲಿಗೆ ಹಾಕ್ಕೊಂತ ಅದ್ರೊಳಗೆ ಏನು ಬಿಟ್ಟನಂದ್ರೆ ಒಂದು ಕತ್ರಿ ಬಿಟ್ಟು ಹೊಲಿಗೆ ಹಾಕಿದ್ನಂತವ ಡಾಕ್ಟ್ರ್. ಈಗಿನ ಡಾಕ್ಟ್ರ್ ಭಾಳ ಮಜಾ ಇರ್ತಾರೆ. ಕತ್ರಿ ಬಿಟ್ಟು ಹೊಲಿಗೆ ಹಾಕಿದ. ಮತ್ತು 6 ತಿಂಗಳು ಬಿಟ್ಟ. ಮತ್ತು ಅವ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ಮತ್ತು ಡಾಕ್ಟ್ರ್ ಹತ್ರ ಬಂದ. ಡಾಕ್ಟ್ರ ಮತ್ತು ನನಗೆ ವಿಪರೀತ ಹೊಟ್ಟೆ ನೋವು ಯಾಕತ್ತಂದಾಗ, ಇಲ್ಲ ತಮ್ಮ ಮತ್ತೊಮ್ಮೆ ಸ್ಕ್ಯಾನ್ ಮಾಡ್ಬೇಕಂದ ಡಾಕ್ಟ್ರ್. ಆಯ್ತು ಮಾಡಿರಿ ಅಂದ. ಸ್ಕ್ಯಾನ್ ಮಾಡಿದಾಗ ಅವಾಗ ಆ ರೋಗಿಗೆ, ಆ ಪೇಷಂಟ್ಗೆ ಡಾಕ್ಟ್ರ್ ಹೇಳ್ತಾನೆ, ಇಲ್ಲಪ್ಪ ಮೊನ್ನೆ ಸಲ ಆಪರೇಷನಿಗೆ ಬಂದಾಗ ಹೊಲಿಗೆ ಹಾಕೋಬೇಕಾರೆ ನಿನ್ನ ಹೊಟ್ಟೆ ಒಳಗೆ ಕತ್ರಿ ಬಿಟ್ಟು ಹೊಲಿಗೆ ಹಂಗೆ ಹಾಕ್ಯಾನಿ, ಏನಿಲ್ಲ ಆ ಕತ್ರಿ ತೆಗೆದ್ರೆ ನಿನ್ನ ರೋಗ ವಾಸಿ ಆಕತ್ತಂದು. ಆಯ್ತಂತ ತಿಳ್ಕೊಂಡು ಮತ್ತೊಮ್ಮೆ ಆಪ್ರೇಷನ್ ಮಾಡಿದ. ಆ ಕತ್ರಿ ತೆಗೆದು ಇನ್ನೇನು ಹೊಲಿಗೆ ಹಾಕ್ಕೊಂತ ಅದ್ರೊಳಗೆ ಮತ್ತೆ ಚೂಜಿ ಬಿಟ್ಟು ಹೊಲಿಗೆ ಹಾಕಿದ್ನಂತವ. ಮತ್ತು ಅದ್ರಾಗ ಚೂಜಿ ಬಿಟ್ಟು ಹೊಲಿಗೆ ಹಾಕಿದ. ಮತ್ತು 3 ತಿಂಗಳು ಹೋದ. ಮತ್ತು 3 ತಿಂಗಳು ಹೋದ ಮೇಲೆ ಮತ್ತೆ ಬಂದ ಡಾಕ್ಟ್ರ್ ಹತ್ರ. ಡಾಕ್ಟ್ರ ಯಾಕ ನನ್ನ ಹೊಟ್ಟೆ ನೋವು ಕಡಿಮೆ ಆಗೋಲ್ದು, ಯಾಕೆ ಮತ್ತೆ ಏನಾಗೈತೆ ನೋಡ್ರಿ ಅಂದಾಗ ಡಾಕ್ಟ್ರ್ ಮತ್ತೆ ಬರೆದು ಕೊಟ್ಟನಂತ, ಇಲ್ಲ ತಮ್ಮ ಮತ್ತೊಮ್ಮೆ ಸ್ಕ್ಯಾನ್ ಮಾಡ್ಬೇಕಂತ. ಮತ್ತೊಮ್ಮೆ ಸ್ಕ್ಯಾನ್ ಮಾಡಿದಾಗ ಡಾಕ್ಟ್ರ್ ಹೇಳಿದಂತ, ಇಲ್ಲ ತಮ್ಮ ಮೊನ್ನೆ ಸಲ ಕತ್ರಿ ಬಿಟ್ಟು ಹೊಲಿಗೆ ಹಾಕಿದ್ದೆ, ಈ ಸಲ ಹೊಲಿಯುವಂಥ ಅಬ್ಬರದೊಳಗೆ ಸೂಜಿ ಬಿಟ್ಟು ಹೊಲಿಗೆ ಹಾಕ್ಯಾನಿ, ಇದೊಂದು ಸಲ ಆಪ್ರೇಷನ್ ಮಾಡ್ಬೇಕಂದಾಗ ಅವಾಗ ಆ ರೋಗಿ ಡಾಕ್ಟ್ರಿಗೆ ಹೇಳಿದ್ನಂತ, ಡಾಕ್ಟ್ರ ಒಂದು ಕೆಲಸ ಮಾಡಿರಿ ನೀವು ಅನ್ನಂತ. ಏನು ಕೆಲಸಪ್ಪ, ಏನು ಮಾಡಲಿ, ಈ ಸಾಲಿ ಹುಡ್ರು ಬ್ಯಾಗ್ ಇರ್ತಾವೆ ನೋಡ್ರಿ, ಅದಕ್ಕೆ ಜೀಪ್ ಇರ್ತಾವೆ, ಅಂಥದ್ದು ನನ್ನ ದೇಹಕ್ಕೆ ಒಂದು ಜೀಪ್ ಕುಂದಿರಿಸಿಬಿಡ್ರಿ, ಮತ್ತು ಏನಾದ್ರೆ ನೀವು ಹೊಲಿಬೇಕಾದ್ರೆ ಮತ್ತೊಂದು ಏನು ಬಿಟ್ಟು ಹೊಲಿಗೆ ಹಾಕಾರ ನೀವು ಅಂತ ಹೇಳಿನಂತ. ಈಗಿನ ಡಾಕ್ಟರ್ಸ್ ಎಲ್ಲ ಭಾಳ ಮಜಾ. ಆದ್ರೆ ಅವಾಗಿನ ನಾಟಿ ವೈದ್ಯರು ಹಂಗಿದ್ದಿದ್ದಿಲ್ಲ. ನಾಡಿ ಮಿಡಿತವನ್ನು ನೋಡಿ ಇವನಿಗೆ ಇಂಥ ರೋಗನ ಆಗೈತೆ ಅಂತೇಳಿ ನಾಡಿ ಮಿಡಿತದಿಂದನೇ ಹೇಳ್ತಾ ಇದ್ರು. ಆ ನಾಡಿ ಮಿಡಿತವನ್ನು ನೋಡಿ ಆ ತಾಯಿಗೆ ಹೇಳ್ತಾನಂತ, ತಾಯಿ ನಿನ್ನ ಮಗನಿಗೆ ಕಚ್ಚಿ ಹೋಗಿರ್ತಕ್ಕಂತಹ ಹಾವಿನ ವಿಷ ಇನ್ನೇನು ನೆತ್ತಿಗೆ ಏರಾಕತ್ತ, ಇನ್ನು 5 ನಿಮಿಷದೊಳಗೆ ಇವ್ಗೆ ಚಿಕಿತ್ಸೆ ಕೊಡಲಿಲ್ಲ ಅಂದ್ರೆ ಇವ ಪ್ರಾಣ ಬಿಡ್ತಾನ. ಈಗ ನೀ ತಡ ಮಾಡಬೇಡ, ಈ ಸಂಜೀವಿನಿ ವಿದ್ಯೆಯನ್ನು ಕಲಿತಂತವ ಮತ್ತು ಯಾರೂ ಇಲ್ಲ. ಇದೇ ಹರ್ತಿ ಗ್ರಾಮದೊಳಗೆ ಶಿಶುನಾಳದ ಶರೀಫ ಶಿವಯೋಗಿ ಮಾತ್ರ ಈ ಸಂಜೀವಿನಿ ವಿದ್ಯೆಯನ್ನು ಕಲಿತಂತವ. ನೀ ಈಗ ತಡ ಮಾಡಕ್ಕೆ ಹೋಗ್ಬೇಡ, ಓಡ್ಕೊಂತ ಹೋಗಿ ಆ ಶರೀಫನನ್ನು ಕರ್ಕೊಂಡು ಬಾ ಅಂದಾಗ ಆ ತಾಯಿ ಮೈಯನ್ನು ಮರೆತು ಆ ಹಸುಗೂಸಿನ ಸಲುವಾಗಿ ಓಡ್ಕೊಂತ ಬಸವಣ್ಣನ ಗೌಡಿಗೆ ಹೋಗಿ ಅಂತಾಳಂತ, ಶರೀಫ ಯಪ್ಪ ಬಾರೋ ತಂದೆ, ಒಂದು ಗಾತ ಆಗ್ಯದ, ನಿನ್ನ ಪ್ರವಚನವನ್ನು ಕೇಳಿ ನಾನು ಹೋಗಿ ಮಲಗಿಕೊಂಡಿರುವಂತಹ ಸಂದರ್ಭದೊಳಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಗಡಸರ್ಪ ಬಂದು ನನ್ನ ಹಸುಗೂಸಿಗೆ ಕಚ್ಚಿ ಹೋಗ್ಯದ. ಅದಕ್ಕೆ ಈ ಸಂಜೀವಿನಿ ಮಹಾವಿದ್ಯೆಯನ್ನು ಕಲಿತಂತವ ನೀನ ಒಬ್ಬನ ಅದಿ ಅಂತಪ್ಪ, ಬಂದು ಭಾಳ ವರ್ಷದ ನಂತರ ಹುಟ್ಟಿರ್ತಕ್ಕಂತಹ ನನ್ನ ಕೂಸನ್ನು ನೀನು ಬದುಕಿಸಿಕೊಡು ಅಂದಾಗ ಶರೀಫ ಶಿವಯೋಗಿ ಹೇಳ್ತಾನಂತ, ಅಲ್ವಾ ಗೌಡಸೇನೆ, ನಿನ್ನ ಮನೆಗೆ ಬಂದು ನಾನು ಹೇಳಿದೆ 1 ತಾಸು ಪ್ರಭುಲಿಂಗ ಲೀಲೆಯನ್ನು ಹೇಳ್ತೇನೆ, ಬಂದು ಕುತ್ಕೊಂಡು ಕೇಳು ಅಂದ್ರೆ ನೀ ಏನು ಮಾಡಿದಿ? ಅರ್ಧ ತಾಸು ಲೇಟಾಗಿ ಬಂದೆ. ಹೋಗು, ಈಗ ನೀನು ಹೋಗು, ಅರ್ಧ ತಾಸು ಲೇಟಾಗಿ ಬರ್ತೇನೆ ಅಂತ ಹೇಳಿದ್ನಂತ. ಯಪ್ಪ ಹಂಗೆ ಮಾಡಕ್ಕೆ ಹೋಗ್ಬೇಡ, ಹಸುಗೂಸಿನ ಪ್ರಾಣ ನಿನ್ನ ಕೈಯಾಗದ, ನಾ ಮಾಡಿದ್ದು ತಪ್ಪಾಗೈತಿ, ಏನಾದರೂ ಮಾಡಿ ಬಂದು ನನ್ನ ಮಗುವನ್ನ ಬದುಕಿಸಿಕೊಡು ಅಂತ ಹೇಳಿದಾಗ, ಇಲ್ಲ ಗೌಡಸೇನಿ ಅರ್ಧ ತಾಸು ಲೇಟಾಗೇ ಬರ್ತೇನೆ ಅಂತ ಹೇಳಿದಾಗ, ಅರ್ಧ ತಾಸು ಲೇಟಾಗಿ ಹೋಗಿದ್ದಕ್ಕೆ ಆ ಮಗುವಿನ ಕೂಸಿನ ಪ್ರಾಣನ ಹಾರಿ ಹೋಗಿಬಿಟ್ಟಿತ್ತಂತ. ಹಂಗೆ ಈ ಪುರಾಣ ಅಂತಕ್ಕಂಥದ್ದು ಸರಿಯಾದ ಸಮಯಕ್ಕೆ ಬಂದು ನಾವು ಇಲ್ಲಿ ಸರಿಯಾದ ಟೈಮ್ಗೆ ಬಂದು ನಾವು ಕೂತ್ಕೊಂಡು ಕೇಳಿದ್ವಿ ಅಂದ್ರೆ ಆ ಶರಣರ ಅನುಗ್ರಹನೂ ಕೂಡ ನಮಗೆ ಆಗ್ತದೆ. ಯಾಕೆ ಭಾಳ ಶಾಸ್ತ್ರಿಗಳ ಬರೇ ಬಂದು ಕುಂದ್ರದ ಬಗ್ಗೆನ ಹೇಳಕತ್ತಾರ ಅಂದ್ರೆ ನನಗೆ ಎಷ್ಟು ಜನ ಕಾಣ್ತಿರಲ್ಲ ಅಷ್ಟು ಹುಮ್ಮಸ್ಸು ಬರ್ತದೆ ಹೇಳಕ್ಕೆ. ಮತ್ತೊಂದಿಷ್ಟು ವಿಷಯಗಳ ನೆನಪಾಗ್ತವ. ಇರದ 4 ದಿನ ನನಗೆ ಟೈಮ್ ಕೊಟ್ಟಾರ ಅಮ್ಮಾರ. 4 ದಿನದೊಳಗೆ ನಾನು ಒಂದಿಷ್ಟು ಕಲ್ತೇನಂತಕ್ಕಂಥದ್ದು ತೋರಿಸ್ಬೇಕನ್ನುವಂತಹ ಹಂಬಲ ವಿನಾ ನಿಮ್ಮನ್ನು ಕಾಡಿಸ್ಬೇಕನ್ನುವಂತಹ ಮತ್ತೊಂದೇನಿಲ್ಲ. ಅದಕ್ಕೆ ಸರಿಯಾದ ಸಮಯ